ಬೇಕರ್ಸ್ ಸಿಸ್ಟ್ ಇದು ನನಗಿರುವಂತಹ ನೀ ಪ್ರಾಬ್ಲಮ್. ಹಾಯ್ ನಮಸ್ತೆ, ಇದು ಸ್ಕಲ್ಟ್ ಫೇಸ್ನ 22ನೇ ದಿನ. ಇವತ್ತು ಲೆಗ್ಸ್ ಡೇ ಹ್ಯಾಸ್ ಟು ಬಿ ಬಿಗ್ ಡೇ. ಬೇಕರ್ ಸಿಸ್ಟ್ ಅಂದರೆ ಇದು ಒನ್ ಆಫ್ ದ ನೀ ಪ್ರಾಬ್ಲಮಲ್ಲಿ ಬರುವಂಥದ್ದು. ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮ ಜಾಯಿಂಟ್ಸ್ ಇರುತ್ತಲ್ಲ, ಜಾಯಿಂಟ್ಸ್ ಮಿಡ್ಲಲ್ಲಿ ಫ್ಲೂಯಿಡ್ ಇರುತ್ತೆ. ಸೊ ಅದು ನಮಗೆ ಏನಾಗುತ್ತೆ, ನಮ್ಮ ಜಾಯಿಂಟ್ಸ್ ಮಿಡ್ಲಲ್ಲಿ ಘರ್ಷಣೆ ಆಗುತ್ತೆ. ಹೆವಿ ಲಿಫ್ಟ್ ಮಾಡಬೇಕಾದ್ರೆ ಇಲ್ಲ ಮೂಮೆಂಟ್ ಆಗಬೇಕಾದ್ರೆ ಏನೋ ಒಂದು ಸವೆತ ಇರುತ್ತೆ, ಅದನ್ನು ಕಮ್ಮಿ ಮಾಡುತ್ತೆ. ಸೊ ಈ ಫ್ಲೂಯಿಡ್ ಏನಾಗ್ಬಿಡುತ್ತೆ, ಬೇಕಸ್ ಕಂಡೀಷನಲ್ಲಿ ಆ ಫ್ಲೂಯಿಡ್ ಬೋನ್ಸ್ ಜಾಯಿಂಟಿಗಿಂತ ಹೊರಗಡೆ ಬಂದು ಲಮ್ಸ್ ಥರ ಫಾರ್ಮ್ ಆಗುತ್ತೆ, ಎಕ್ಸ್ಪೆಷಲಿ ನೀ ಹಿಂದ್ಗಡೆ. ಸೊ ಇದರಿಂದಾಗಿ ಏನಾಗುತ್ತೆ, ನಮಗೆ ನೀಯಲ್ಲಿ ಪೇಯ್ನ್ ಇರುತ್ತೆ, ಆಮೇಲೆ ಸ್ವೆಲ್ಲಿಂಗ್ ಆಗುತ್ತೆ, ಕೆಲವೊಮ್ಮೆ ಡಾರ್ಕ್ ಬ್ಲ್ಯಾಕ್ ಅಲ್ಲ ರೆಡ್ ಕಲರಲ್ಲಿ ಸ್ವಲ್ಪ ಫಾರ್ಮ್ ಆಗುತ್ತೆ. ಸೊ ನಮ್ಮ ಸ್ಟ್ರೆಂತಲ್ಲಿ ಸ್ವಲ್ಪ ವೀಕ್ನೆಸ್ ಆಗುತ್ತೆ. ಅಂದರೆ ನನಗೆ ಎಕ್ಸ್ಪೆಷಲಿ ಯಾವಾಗ ಅಂದರೆ ಬೆಂಡ್ ಮಾಡಬೇಕಾದ್ರೆ ಒಂದು ಪಾಯಿಂಟಲ್ಲಿ ಕಂಪ್ಲೀಟಾಗಿ ಸ್ಟ್ರೆಂತ್ ಪಾಸ್ ಆಗುತ್ತೆ. ಸೊ ಈ ಥರ ಕಂಡೀಷನ್ ಆಗುತ್ತೆ. ಸೊ ಈ ಥರ ಇದ್ದಾಗ ನಾವು ನೀಗೆ ಜಾಸ್ತಿ ಸ್ಟ್ರೆಸ್ ಕೊಡೋ ಬದಲು, ಹೆವಿ ಲೋಡ್ ಹಾಕೋ ಬದಲು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋ ಮೇಲೆ, ಆಮೇಲೆ ಮಸಾಜ್ ಮಾಡ್ಬೋದು ಆ ಪಾರ್ಟಲ್ಲಿ. ನಿಮಗೆ ನೀ ಹಿಂದ್ಗಡೆ ಒಂದು ಲಂಬ್ಸ್ ಥರ ಫಾರ್ಮ್ ಆಗುತ್ತೆ, ನೀವು ಮುಟ್ಟಬೇಕಾದ್ರೆ ಟಚ್ ಮಾಡಬೇಕು ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಸ್ಲೈಟಾಗಿ ಮಸಾಜ್ ಮಾಡೋದ್ರಿಂದ ಹೆವಿ ವೆಯ್ಟ್ ಅಂದರೆ ನಿಮಗೆ ಆಗುವಷ್ಟು ವೆಯ್ಟ್ ಹೊಡಿಬೋದು, ಬಟ್ ಯಾವತ್ತೂ ಸ್ಲೋ ರೆಪ್ಪಿಗೆ ನಾವು ಫೋಕಸ್ ಮಾಡ್ಬೋದು. ಸೊ ನಾನು ಕೂಡ ಇವಾಗ ಆಲ್ಮೋಸ್ಟ್ 100 kg ಪ್ರೀ ಸ್ಕ್ವಾಟ್ ಹೊಡಿತೀನಿ, ಬಟ್ ಮೇಯ್ನಾಗಿ ನಾನು ಫೋಕಸ್ ಮಾಡೋದು ಸ್ಲೋ ರೆಪ್ಪಿಗೆ. ನಿಮಗೂ ಕೂಡ ಈ ಥರ ನೀ ಪ್ರಾಬ್ಲಮ್ ಇತ್ತು ಅಂದರೆ ಫಸ್ಟಿಗೆ ಅದರ ಬೇಸ್ ಅರ್ಥ ಮಾಡ್ಕೊಳ್ಳಿ. ಅಂದರೆ ಏನು ಪ್ರಾಬ್ಲಮ್ ನಿಮಗೆ ಇರುವಂಥದ್ದು, ಅದಕ್ಕೆ ತಕ್ಕಂತೆ ನೀವು ಎಕ್ಸಸೈಸ್ ಮಾಡಬೇಕಾಗುತ್ತೆ, ಸ್ಟ್ರೆಚಿಂಗ್ ಎಕ್ಸಸೈಸ್, ಇಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಬಟ್ ನೆಗ್ಲೆಕ್ಟ್ ಮಾಡಬೇಡಿ, ಬಿಕಾಸ್ ನಾವು ಯಾವುದೇ ಮೂಮೆಂಟ್ ಮಾಡಬೇಕಿದ್ರೂ ನಮ್ಮ ಲೆಗ್ ಮೂಮೆಂಟ್ ಬೇಕೇ ಬೇಕು. ಸೊ ನಮ್ಮದು ನೀ ಹಾಗೂ ಆ್ಯಂಕಲಲ್ಲಿ ಜಾಸ್ತಿ ಲೋಡ್ ಬೀಳ್ತಾ ಇರುತ್ತೆ ಯಾವತ್ತೂ ಕೂಡ. ಸೊ ಅದನ್ನು ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ, ಬಾಯ್.